ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಬಿ ಎನ್ ರೋ. ಐ ಆಮ್ ಚರಣ್. ನಾನು ಅನಾಲಿಸಿಸ್ ಏನು ಮಾಡಿದ್ವಿ, ಇವತ್ತು ಟ್ರೇಡ್ ಏನು ಮಾಡಿದ್ವಿ. ಸೆಕೆಂಡ್, ಇವತ್ತು ಲೈವ್ ಬಂದಿದ್ದೆ ಅಲ್ವಾ, ಲೈವಲ್ಲಿ ಬಂದಿರೋ ಸ್ಟೂಡೆಂಟ್ಸ್ ಕೈಯಲ್ಲಿ ಲೈವ್ ಟ್ರೇಡ್ ಮಾಡಿಸಿದ್ದೀವಿ. ಅವ್ರಿಗೆ ಎಷ್ಟೆಷ್ಟು ಪ್ರಾಫಿಟ್ ಆಗಿದ್ದಾವೆ. 3 ಗೋಲ್ಡಲ್ಲಿ ಇವತ್ತು ಏನು ಟ್ರೇಡ್ ಮಾಡಿದ್ದೀವಿ, ಅದರಲ್ಲಿ ಎಷ್ಟು ಪ್ರಾಫಿಟ್ ಆಗಿದೆ ಅದೆಲ್ಲ ಒಂದ್ಸಲ ಚೆಕ್ ಮಾಡೋಣ. ಫಸ್ಟು ಟೆಲಿಗ್ರಾಮಿಂದ ಚೆಕ್ ಮಾಡ್ಕೊಳ್ಳಿ. ಫಸ್ಟ್ ಟೆಲಿಗ್ರಾಮ್ ಇದು ನೋಡಿ, ಬೆಳಗ್ಗೆ 9:15ಗೆ ಮಾರ್ಕೆಟ್ ಓಪನ್ ಆಗಿದ ತಕ್ಷಣ ಶಾರ್ಪ್ ನೀವು ನೋಡ್ಕೋಬೋದು. 9:15 ಟೈಮ್ ಓಪನ್ ಆಗಿದ ತಕ್ಷಣ ಸಿ ತಗೊಂಡಿದ್ವಿ. ಟಾರ್ಗೆಟ್ ಓನ್ಲಿ 380 ಇಟ್ಟಿದ್ವಿ, ಅಚೀವ್ ಆಗಿದೆ. ಟಾರ್ಗೆಟ್ ಬಂದಿದೆ, ಇನ್ನೂ ಸ್ವಲ್ಪ ಜಾಸ್ತಿನೇ ಬಂದಿದೆ. ಅದಾದಮೇಲೆ ಈ ವಾರದ ರಿಪೋರ್ಟ್ ಇಲ್ಲಿ ಪೋಸ್ಟ್ ಮಾಡಿದ್ದೀನಿ. ಈ ವಾರ ಪೂರ್ತಿ ಎಷ್ಟು ಎಂಟ್ರೀಸ್ ತಗೊಂಡಿದ್ದೀವಿ ಅಷ್ಟು ಪಾಸ್ ಆಗಿದ್ದಾವೆ. 0 ರೆಡ್. ಓಕೆ, ಇದು ಗ್ರೂಪಲ್ಲಿ ಹಾಕಿರೋ ಮೆಸೇಜ್. 0 ರೆಡ್, 100% ರಿಸಲ್ಟ್ ಇದೆ ಈ ವಾರದ್ದು. ನೆಕ್ಸ್ಟ್ ಮೇನ್ ಗ್ರೂಪಲ್ಲಿ ಕೂಡ ನೋಡ್ಕೊಳ್ಳಿ. ಬೆಳಿಗ್ಗೆ ಇಲ್ಲೊಂದು ಗೋಲ್ಡ್ ಎಂಟ್ರಿ ಕೊಟ್ಟಿದ್ದೆ. ಇದನ್ನು ಯಾರಾದರೂ ಬೈ ಮಾಡಿದರೆ ಪ್ರಾಫಿಟ್ ಬಂದಿರುತ್ತೆ, ಹೋಗಿ ಚೆಕ್ ಮಾಡ್ಕೊಳ್ಳಿ. ಒಳ್ಳೆ ಪ್ರಾಫಿಟ್ ಆಗಿರುತ್ತೆ. ನೀವು ಬೈ ಮಾಡಿದ್ಮೇಲೆ ವಿತೌಟ್ ರೆಡ್ ಪ್ರಾಫಿಟ್ ಆಗಿರುತ್ತೆ, ಹೋಗಿ ನೋಡ್ಕೋಬೋದು. ಅದಾದಮೇಲೆ ನಮ್ಮ ಲೆವೆಲ್ಸ್ ಹೆಂಗೆ ವರ್ಕ್ ಆಗಿದ್ದಾವೆ ಇದು ಮಾರ್ಕ್ ಮಾಡಿ ಹಾಕಿದ್ದೆ. ಓಕೆ, ನೆಕ್ಸ್ಟು ಯಾವ ಕಾಲ್ ತಗೊಂಡಿದ್ವಿ ಅದರದ್ದು. ಅದಾದಮೇಲೆ ಯಾರ್ಯಾರು ಯೂಟ್ಯೂಬಲ್ಲಿ ಕಾಮೆಂಟ್ ಮಾಡಿರ್ತಾರೆ ಅವ್ರಿಗೆ ಲೈವ್ ಲಿಂಕ್ ಕಳಿಸ್ತೀನಿ. 10 ಕಾಲ್ಗೆ ಅಂತ ಹೇಳಿದ್ದೆ, 10 ಕಾಲ್ಗೆ ಶಾರ್ಪಾಗಿ ಲೈವ್ ಲಿಂಕ್ ಕಳಿಸಿದ್ದೀನಿ. ಲೈವ್ಗೆ ಬಂದಿದ್ದರು ಆಲ್ಮೋಸ್ಟ್ ಒಂದು 30 ಮೆಂಬರ್ಸ್, 30 ಜನವರೆಗೂ ಲೈವ್ ಬಂದಿದ್ದರು. ಲೈವ್ ಬಂದಿರೋರ್ಗೆ ಗೊತ್ತಿರುತ್ತೆ ಏನು ಟ್ರೇಡ್ ಮಾಡಿದ್ವಿ ಅಂತ. ನೋಡಿ, ಲೈವ್ ಸ್ಟಾರ್ಟ್ ಆಗಿದ್ದು ಈ ಟೈಮ್ಗೆ, ಈ ಕ್ಯಾಂಡಲ್ ಇತ್ತು ಮಾರ್ಕೆಟಲ್ಲಿ. ಇಲ್ಲಿಗೆ ಸ್ಟಾರ್ಟ್ ಆಗಿ ಇನ್ನು ಸೈಡ್ ವೇಸಲ್ಲಿರುತ್ತೆ, ವೆಯ್ಟ್ ಮಾಡಿ ಅಂತ ವೆಯ್ಟ್ ಮಾಡಿಸಿದೆ. ಅದು ಸೈಡ್ ವೇಸಲ್ಲೇ ಇತ್ತು. ನಿಜ ಆದರೆ ಕಾಮೆಂಟ್ ಮಾಡಿ, ಇಲ್ಲಾಂದರೆ ನೋ ಪ್ರಾಬ್ಲಮ್. ಲೈವ್ ಬಂದಿದ್ದು 30 ಜನ ನಾನು. ಓಕೆ, ಇಲ್ಲಿ ಏನು ಟ್ರೇಡ್ ಮಾಡಿಸಿಲ್ಲ. ಅದಾದಮೇಲೆ ಈ ಬೇರಿಶ್ ಕ್ಯಾಂಡಲ್ ಇದ್ದಾಗ ಡ್ರಾಯಿಂಗ್ ಮಾಡಿದೆ. ಇದು ಮೇಲೆ ಹೋಗಿ ರಿಟ್ರೆಸ್ ಮಾಡಿ ಮೇಲೆ ಹೋಗುತ್ತೆ, ಇಲ್ಲಿ ಬೈ ಮಾಡಿ ಅಂತ ಪ್ರತಿಯೊಬ್ಬರ ಕೈಯಲ್ಲಿ ಬೈ ಮಾಡಿಸಿದ್ದೀನಿ. ಇಲ್ಲಿ ಎಂಟ್ರಿ ತಗೊಳ್ಳಿ ಅಂತ. ಇಲ್ಲಿ ಎಂಟ್ರಿ ತಗೊಂಡ್ರು ಇಲ್ಲಿವರೆಗೂ ಟ್ರೇಡ್ ಹೋಲ್ಡ್ ಮಾಡಿಸಿ, ಇದು ಪ್ರಾಫಿಟ್. ಓಕೆ, ಇದು ಲೈವ್ ಟ್ರೇಡ್, ಲೈವಲ್ಲಿ ಮಾಡಿರೋದು. ಅದಕ್ಕೆ ಸಂಬಂಧಪಟ್ಟ ಸ್ಕ್ರೀನ್ಶಾಟ್ಗಳೆಲ್ಲ ಇಲ್ಲಿ ಬಂದಿರ್ತವೆ. ಇಲ್ಲಿ ಹೊಸ ನಂಬರ್ಸ್ ಎಲ್ಲ ಇದ್ದಾವಲ್ಲ, ಇದೆಲ್ಲ ನಾವು ಅವ್ರ ನಂಬರ್ ತೋರಿಸ್ಬಾರ್ದು. ಇದೆಲ್ಲ ಪ್ರಾಫಿಟ್ ಬಂದು ಅವ್ರು ಶೇರ್ ಮಾಡಿರೋ ಸ್ಕ್ರೀನ್ಶಾಟ್ಸ್. ಇನ್ನೂ ಗ್ರೂಪಲ್ಲಿ ಕೂಡ ಇರ್ತವೆ, ನೋಡ್ಕೋಬೋದು. 700 ರುಪೀಸಿಂದ 15,000ವರೆಗೂ ಹೊಸಬ್ರು ಇವತ್ತು ಯಾರು ಬಂದಿದ್ದರು, 15,000 ಯಾರು ಬಂದಿದ್ದರು ಲೈವ್ಗೆ, ಅವರು 700 ರೂಪಾಯಿಂದ 15,000 ರೂಪಾಯಿವರೆಗೂ ಲೈವಲ್ಲಿ ಟ್ರೇಡ್ ಮಾಡಿಸಿದ್ದಾರೆ. ಲೈವಲ್ಲೇ ಇದ್ದೆ ಕೂಡ. ಓಕೆ, ಟ್ರೇಡ್ ಮಾಡಿದ್ದಾರೆ, ಲೈವ್ ಟ್ರೇಡ್. ಇದು ರಿಸಲ್ಟ್ ಕ್ಲಿಯರಾಗಿ ವಿತ್ ಡ್ರಾಯಿಂಗ್. ಇದು ಮೇಲೆ ಹೋಗಿ ಬಂದು ಹೋಗುತ್ತೆ ಅಂತ ಮಧ್ಯಾಹ್ನ ಹಾಕಿರೋದು ಲೈವಲ್ಲಿ ಇದ್ದಾಗ. ಅದಿನ್ನೂ ಡಿಲೀಟ್ ಮಾಡಿಲ್ಲ, ಇವಾಗ ಮಾಡೋಣ. ಓಕೆ, ಸೇಮ್ ಅದು ಹೋಗಿ ರಿಟ್ರೆಸ್ ಆಗಿ ಈ ಪ್ರಾಫಿಟ್ ಬುಕ್ ಮಾಡಿದ್ದೀವಿ. ಆಮೇಲೆ ಗೋಲ್ಡಲ್ಲಿ ಇಲ್ಲಿ ಎಂಟ್ರಿ ಮಾಡಿದ್ವಿ, ಇಲ್ಲಿಂದ ಬೈ ಮಾಡಿ ಇಲ್ಲಿಗೆ ಟಾರ್ಗೆಟ್ ಅಂತ ನಮ್ಮ ಸ್ಟೂಡೆಂಟ್ಸ್ ಇಲ್ಲಿಂದ ಈ ಮೂಮೆಂಟನ್ನು ಕ್ಯಾಪ್ಚರ್ ಮಾಡಿದ್ದಾರೆ. ಓಕೆ, ಆಲ್ಮೋಸ್ಟ್ ಒಂದು $150ವರೆಗೂ ಪ್ರಾಫಿಟ್ ಆಗಿರ್ಬೋದು. ಇದು ಕ್ಯಾಪ್ಚರ್ ಮಾಡಿದ್ದಾರೆ ಸ್ಟೂಡೆಂಟ್ಸ್ ಲೈವಲ್ಲಿನೇ. ಓಕೆ, ಅದಾದಮೇಲೆ ಬೆಳಿಗ್ಗೆ ಏನು ನಿಮ್ಗೆ ಗೋಲ್ಡ್ ಕಾಲ್ ಕೊಟ್ಟಿದ್ದೆ ಇದು ಪ್ರಾಫಿಟ್. ಓಕೆ, ಈಗ ಮಂಡೇ ಏನು ಮಾಡಬೇಕು? ಆ್ಯಂಡ್ ಇನ್ನೊಂದು ವಿಷಯ, ನಿನ್ನೆ ಕ್ಲಿಯರಾಗಿ ಹೇಳಿದ್ದೆ, ಲೋಯರ್ ಮಾಡ್ಕೊಂಡು ಬರ್ತಿದೆ, ನಾಳೆ ಪ್ರಾಫಿಟ್ ಬುಕ್ಕಿಂಗ್ ಆಗುತ್ತೆ ಅಂತ. ಸೇಮ್ ಡ್ರಾಯಿಂಗ್, ಇದೇ ಡ್ರಾಯಿಂಗ್ ಬರ್ತಿದ್ದೆ. ಬೇಕಾದರೆ ವೀಡಿಯೋ ಕಟ್ ಮಾಡಿ ಪ್ಲೇ ಮಾಡಿ ನೋಡ್ಕೊಳ್ಳಿ. ಇದು ನೋಡಿ ರಿಸಲ್ಟ್ ಹೆಂಗೆ ಬಂದಿದೆ ಅಂತ. ಎಕ್ಸಾಕ್ಟ್ ಡ್ರಾಯಿಂಗ್ ಹೆಂಗೆ ಬರ್ದಿತ್ತು ಹಂಗೆ ಬಂದಿದೆ. ಓಕೆ, ಸಾಕು, ಇವಾಗೇ ಜಾಸ್ತಿ ಆಗೋಯ್ತು ಹೇಳಿದ್ದು. ಯಾಕಂದರೆ ಅಲ್ಲಿ ಮಾಡಿದ್ದೀವಿ, ಅದನ್ನೇ ಹೇಳ್ತಿದ್ದೀವಿ. ಇದು ಕೂಡ ನಿನ್ನೆ ಬರ್ದಿದ್ದೆ, ಅದನ್ನೇ ಹೇಳ್ತಿದ್ದೀವಿ. ಲೆವೆಲ್ಸ್ ಕೂಡ ನೀವು ಚೆಕ್ ಮಾಡಿ ನೋಡ್ಕೊಳ್ಳಿ. ಎಕ್ಸಾಕ್ಟ್ ಪಿನ್ ಟು ಪಿನ್ ನೀವು ಹೆಂಗಾದ್ರೂ ಜೂಮ್ ಮಾಡಿ ಪರ್ಫೆಕ್ಟ್ ವರ್ಕಿಂಗ್ ಇದೆ. ಓಕೆ, ಈಗ ಮಂಡೇ ಏನು ಮಾಡಬೇಕು? ಮಂಡೇ ಮಾರ್ಕೆಟ್ ಫ್ಲಾಟ್ ಓಪನ್ ಆಗಲಿ, ಗ್ಯಾಪ್ ಎಲ್ಲಾದರೂ ಓಪನ್ ಆಗಲಿ, ಇದ್ರ ಕೆಳಗಡೆ ಬಂದಿದೆ ಅಂದರೆ ಸೆಲ್ಲಿಂಗ್ ಪ್ಲ್ಯಾನ್ ಮಾಡ್ತೀವಿ. ಇಲ್ಲೊಂದು ಫ್ಲಾಗ್ ಕ್ರಿಯೇಟ್ ಆಗಿದೆ, ನೀವು ನೀಟಾಗಿ ನೋಡ್ಕೊಳ್ಳಿ, ಇಲ್ಲೊಂದು ಫ್ಲಾಗ್ ಇದೆ. ಇದರ ಹೈ ಬ್ರೇಕ್ ಮಾಡಿದೆ ಅಂದರೆ ಬೈಯಿಂಗ್ ಪ್ಲ್ಯಾನ್ ಮಾಡ್ತೀವಿ. ಬ್ರೇಕ್ ಅಂದರೆ ಗೊತ್ತಲ್ಲ ನಮ್ಮ ಕಾನ್ಸೆಪ್ಟ್, ಒಂದು 15 ಮಿನಿಟ್ಸ್ ಕ್ಯಾಂಡಲ್ ಕ್ಲೋಸ್ ಆಗಬೇಕು, ಅದರ ಹೈ ಕ್ರಾಸ್ ಆಗಬೇಕು, ಆವಾಗ ಬೈಯಿಂಗ್ ಪ್ಲ್ಯಾನ್ ಮಾಡ್ತೀವಿ. ಇದು ಬ್ಯಾಂಕ್ ನಿಫ್ಟಿ, ಇದು ಬ್ಯಾಂಕ್ ನಿಫ್ಟಿ.
ಬ್ಯಾಂಕ್ ನಿಫ್ಟಿ ಕೂಡ ಸೇಮ್ 50 ಮಿನಿಟ್ಸ್ ಕ್ಯಾಂಡಲ್ ಇದ್ರ ಮೇಲೆ ಬಂದು ಕ್ಲೋಸ್ ಆಗಬೇಕು. ಅದರ ಐ ಕ್ರಾಸ್ ಆಗುವಾಗ ಬೈಯಿಂಗ್ ಪ್ಲ್ಯಾನ್ ಮಾಡ್ತೀವಿ, ಆರ್ ಇದ್ರ ಕೆಳಗಡೆ ಕ್ಲೋಸ್ ಆಗಬೇಕು, ಲೋ ಕ್ರಾಸ್ ಆಗುವಾಗ ಸೆಲ್ಲಿಂಗ್ ಪ್ಲ್ಯಾನ್ ಮಾಡ್ತೀವಿ. ಇದು ಸೆಂಟ್ರಲ್ಲಿ ನಾವು ಯಾವುದೇ ರೀತಿಯ ಟ್ರೇಡ್ ಮಾಡಲ್ಲ. ಇದು ಬ್ಯಾಂಕ್ ನಿಫ್ಟಿ. ಓಕೆ, ಗೋಲ್ಡ್ ಅನಾಲಿಸಿಸ್ ಮಂಡೆಯಿಂದ ಸ್ಟಾರ್ಟ್ ಮಾಡೋಣ. ನೋಡೋಣ, ಗೋಲ್ಡ್ ಟ್ರೈ ಮಾಡೋಣ. ಸ್ವಲ್ಪ ಸಪೋರ್ಟಿವ್ ಆಗಿದ್ದರೆ ಎಲ್ಲನೂ ಮಾಡೋಣ. ಓಕೆ, ಆ್ಯಂಡ್ ಇನ್ನೊಂದು ವಿಷಯ, ಸುಮಾರು ಜನ ಬಿ ಎನ್ ಬ್ರೋನ್ ಆಗಲಿ ಚರಣ್ ಆಗಲಿ ನಂಬಿ ಕಾಲ್ಸ್ ಮಾಡ್ತೀರಾ. ನಾನು ಅದ್ರ ಬಗ್ಗೆ ಎಕ್ಸ್ಟ್ರಾ ಏನೂ ಮಾತಾಡಲ್ಲ. ಕಾಲ್ಸ್ ಮಾಡ್ತೀರಾ, ತುಂಬ ಸಂತೋಷ. ಎಲ್ಲೆಲ್ಲಿಂದನೂ ದೂರದಿಂದ ಫೋನ್ ಮಾಡಿ ನನ್ನ ನಂಬಿ ನನ್ನ ಮೇಲೆ ಅಷ್ಟೊಂದು ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ರೆಡಿ ಇದ್ದೀರಾ. ಥ್ಯಾಂಕ್ ಯು ವೆರಿ ಮಚ್. ಬಟ್ ಬೇಜಾರಾಗುತ್ತೆ ನೋ ಅನ್ನೋದಕ್ಕೆ. ಬಟ್ ಏನು ಮಾಡೋಕ್ಕಾಗಲ್ಲ, ಯಾಕಂದರೆ ಇಲ್ಲಿ ನನ್ನ ಹತ್ರ ಕಲಿಬೇಕಂತೇಳಿ ಸುಮಾರು ಜನ ಇದ್ದಾರೆ ಸ್ಟೂಡೆಂಟ್ಸು. ಅವರು ಒಂದೊಂದು ಗೋಲ್ ಇಟ್ಕೊಂಡು ಬಂದಿದ್ದಾರೆ, ನಾವು ಏನಾದರೂ ಮಾಡಿ ಕಲಿಬೇಕಂತ. ಅವ್ರ ಮೇಲೆ ಫೋಕಸ್ ಮಾಡಿ ಕ್ಲಾಸಸ್ ಮಾಡೋಕ್ಕೇ ನನಗೆ ಟೈಮ್, ಜೀರೋ ಟೈಮ್. ಓಕೆ, ನೀವು ಇದನ್ನು ಸ್ವಲ್ಪ ಓವರ್ ಆ್ಯಕ್ಷನ್ ಅಂದ್ಕೊಂಡ್ರೂ ಪರವಾಗಿಲ್ಲ, ಬೇರೆ ಏನು ಅಂದ್ಕೊಂಡ್ರೂ ಪರವಾಗಿಲ್ಲ, ಯಾಕಂದರೆ ನನಗೆ ಟೈಮ್ ಇಲ್ಲ. ನಾನು ಎಲ್ಲನೂ ಒಬ್ಬನೇ ಮಾಡ್ಕೋಬೇಕು. ಕ್ಲಾಸಸ್ಸು, ಅನಾಲಿಸಿಸು, ನೋಟ್ಸು, ಟೀಚಿಂಗು, ಲೈವು, ನಂದು ಯೂಟ್ಯೂಬು. ಓಕೆ, ಈ ಥರ ಎಲ್ಲ ಒಬ್ಬನೇ ಮಾಡ್ಕೋಬೇಕು, ಒನ್ ಮ್ಯಾನ್ ಆರ್ಮಿ. ಟೈಮ್ ಇಲ್ಲ. ಬಟ್ ಏನಾದರೂ ಮಾಡಿ ನನ್ನ ಕೈಲಾಗ ಆದಷ್ಟು ಸಹಾಯ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಫ್ಯೂಚರಲ್ಲಿ ನನಗೂ ಯಾರಾದರೂ ಸಪೋರ್ಟ್ ಮಾಡೋರು ಬಂದು, ಯೂಟ್ಯೂಬ್ ಕಡೆಯಿಂದ ಸಪೋರ್ಟ್ ಮಾಡೋರಾಗಲಿ, ಬೇರೆ ಯಾವುದಕ್ಕಾದ್ರೂ ಆಫೀಸ್ ಸಪೋರ್ಟ್ ಮಾಡೋರಾಗಲಿ ಬಂದರೆ ಸ್ವಲ್ಪ ಸ್ವಲ್ಪ ಜವಾಬ್ದಾರಿ ಅವರು ಡಿವೈಡ್ ಮಾಡಿಕೊಂಡ್ರೆ ನನ್ನ ಕೈಲಾದಷ್ಟು ನಾನು ಯಾರ್ಯಾರು ನನಗೆ ನಂಬಿ ಬರ್ತಾರೆ ಅವ್ರಿಗೆ ಸಹಾಯ ಮಾಡೋಕ್ಕೆ 100% ರೆಡಿ. ಬಟ್ ಅಲ್ಲಿವರೆಗೂ ನನಗೆ ಟೈಮ್ ಇಲ್ಲ. ಅದಕ್ಕೆ ಯಾರು ಫೋನ್ ಮಾಡಿದ್ರು ನಾನು ಇಲ್ಲ ಅಂತಲೇ ಹೇಳ್ತೀನಿ. ಅದೊಂದು ಕ್ಷಮೆ ಇರಲಿ. ಇನ್ನು ಉಳಿದಿದ್ದು ಟೀಚಿಂಗ್ ಅಂತೀರಾ, ಲೈವ್ ಅಂತೀರಾ, ಟ್ರೇಡಿಂಗ್ ಅಂತೀರಾ, ನೋ ಪ್ರಾಬ್ಲಮ್. ಓಕೆ, ಅದು ಮ್ಯಾನೇಜ್ ಮಾಡೋಣ. ಇನ್ನು ಉಳಿದಿದ್ದು ಬೇರೆದು ವಿಚಾರ ಮಾತಾಡೋದು ಬೇಡ. ಬೇರೆದ್ರ ಬಗ್ಗೆ ಸ್ವಲ್ಪ ಬ್ಯುಸಿ. ಎಲ್ಲರಿಗೂ ಒಂದೇ ಸಲ ಹೇಳ್ತಿದ್ದೀನಿ, ಯಾರಾದರೂ ಡಿಸಪಾಯಿಂಟ್ ಆಗಿದ್ದರೆ, ಯಾಕಂದರೆ ಡೈಲಿ ಒಂದು 2-3 ಜನ ಫೋನ್ ಮಾಡ್ತಾರೆ, ಈ ಥರ ಪ್ರಾಬ್ಲಮ್ ಇದೆ ಅಂತ. ಎಲ್ಲರಿಗೂ ಸೇರಿ ಹೇಳ್ತಿದ್ದೀನಿ ಸರ್, ಸ್ವಲ್ಪ ಬ್ಯುಸಿ ಶೆಡ್ಯೂಲ್ ಇರೋದ್ರಿಂದ ಸಂಜೆ 7-7:30ವರೆಗೂ ನನಗೆ ಟೈಮೇ ಇರಲ್ಲ. ಬ್ಯಾಚ್ ವೈಸ್ ಹೋಗ್ತಾನೆ ಇರುತ್ತೆ. ಅದರಿಂದ ಅದನ್ನು ಮಾಡೋಕ್ಕಾಗಲ್ಲ. ಬಟ್ 100% ಹೇಳ್ತಿದ್ದೀನಲ್ವ, ಈ ವಿಡಿಯೋ ಬೇಕಾದರೆ ಸೇವ್ ಮಾಡಿಟ್ಕೊಳ್ಳಿ. 100% ನನಗೆ ಫ್ಯೂಚರಲ್ಲಿ ಯಾರಾದರೂ ಸಪೋರ್ಟ್ ಮಾಡೋರು ಬಂದು, ಇಲ್ಲ ಯೂಟ್ಯೂಬ್ ಮೇಂಟೈನ್ ಮಾಡೋರಾಗಲಿ, ಆರ್ ಆಫೀಸನ್ನ ಮೇಂಟೈನ್ ಮಾಡೋರಾಗಲಿ ಯಾರಾದರೂ ಸಿಕ್ಕಿದ್ರೆ 100% ನನ್ನ ಕೈಲಾದಷ್ಟು ನಾನು ಎಲ್ಲರಿಗೂ ಸಪೋರ್ಟ್ ಮಾಡೋಕ್ಕೆ ರೆಡಿ ಇದ್ದೀನಿ. ನೋಡೋಣ ಆ ಟೈಮ್ ಬಂದಾಗ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ನಿಮ್ಮ ಸಪೋರ್ಟು, ನಿಮ್ಮ ನಂಬಿಕೆ ಹಿಂಗೆ ಇರಲಿ. ಸಿಗೋಣ ಮಂಡೇ. ಎಲ್ಲರಿಗೂ ಹ್ಯಾಪಿ ವೀಕೆಂಡ್. ಬಾಯ್.